ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಭಂಡಾರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಜೂನ್ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ಧನುರಾಶಿಗೆ ಹೇಗಿದೆ ಅನ್ನೋದು ತಿಳಿಸ್ಕೊಡ್ತೇನೆ ಬನ್ನಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಪ್ರಯಾಣಗಳು ಮತ್ತು ಮಹತ್ವದ ಬದಲಾವಣೆಗಳನ್ನು ತಂದುಕೊಡುವಂತಹ ಮಾಸ ಎಂದೇ ಹೇಳಲಾಗುತ್ತದೆ. ಹಣಕಾಸು, ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ, ವಿದೇಶ ಪ್ರಯಾಣ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಬನ್ನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ. ಉದ್ಯೋಗ ವ್ಯಾಪಾರ ವಿಚಾರಕ್ಕೆ ನೋಡೋದಾದ್ರೆ, ಉದ್ಯೋಗದಲ್ಲಿ ಉತ್ತಮ. ಈ ತಿಂಗಳು ಆತ್ಮವಿಶ್ವಾಸ, ಧೈರ್ಯ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು. ಆಫೀಸ್ ಅಥವಾ ಹೊಸ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿ ಅನ್ನೋದು ನಿಮ್ಮ ಮೇಲೆ ಬಹಳಷ್ಟು ಇರುತ್ತೆ. ಮತ್ತೆ ಮ್ಯಾನೇಜ್ಮೆಂಟ್ ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಹೆಚ್ಚು ಕಾಣ್ತೀರಿ. ಮೇಲಧಿಕಾರಿಗಳಿಂದ ಪ್ರಶಂಸೆ ಮತ್ತೆ ಪದೋನ್ನತಿ ಆಗಬಹುದು. ಇವಾಗ ಇರ್ತಕ್ಕಂಥ ಸ್ಟೆಪ್ ಇಂದ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಕಾಣಿಸ್ತಿದೆ. ಹಾಗೆ ಹೊಸ ಉದ್ಯೋಗ ಅವಕಾಶ ಕೂಡ ಬರಬಹುದು. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ಸಂಪರ್ಕ ಲಾಭ ತರುವಂತಹ ಒಂದು ಅವಕಾಶವಿದೆ. ಹಾಗೆ ವಿದೇಶ ಪ್ರಯಾಣ, ವಿದೇಶದಲ್ಲಿ ಹೋಗಿ ಯಾವ್ದಾದ್ರು ಬಿಸ್ನೆಸ್ ಹೂಡಿಕೆ ಮಾಡ್ತಂದ್ರೆ ಸ್ವಲ್ಪ ಇದೊಂದು ಮಾಸ ಜಾಗರೂಕತೆಯಿಂದ ಇರಬೇಕು. ಇದೊಂದು ಮಾಸ ಕಳೆದು ಮುಂದೆ ಹೋದ್ರೆ ಎಲ್ಲ ಸರಿ ಹೋಗ್ತಕ್ಕಂಥದ್ದಿದೆ. ಹಾಗೂ ವಿದೇಶ ಪ್ರಯಾಣ ಮಾಡುವವರಿಗೂ ಸ್ವಲ್ಪ ಜಾಗರೂಕತೆ ಇರಲಿ, ಯಾಕೆಂದ್ರೆ ಈ ಮಾಸ ಸರಿಯಾದ ಸಮಯವಲ್ಲ ಅಂತ ತಿಳಿಸ್ಕೊಡುತ್ತಿದ್ದೇನೆ. ಹಣಕಾಸಿನ ವಿಚಾರಕ್ಕೆ ನೋಡೋದಾದ್ರೆ, ಜೂನ್ ತಿಂಗಳಲ್ಲಿ ಹಣದ ಹರಿವು, ಹಿಂದೆ ಕೊಟ್ಟಿರುವಂತ ಹಣ ಮತ್ತೆ ಮರಳಿ ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ದಾರಿಗಳು ತೆರೆಯಬಹುದು. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಾಣುವ ಸೂಚನೆಯಿದೆ. ಆದರೆ ಆತುರದಲ್ಲಿ ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವಿಡಿ. ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದ್ರೆ, ಕುಟುಂಬದಲ್ಲಿ ಸಂತೋಷಕರ ವಾತಾವರಣ, ಹಳೆಯ ಮನಸ್ತಾಪಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ದಂಪತಿಗಳ ನಡುವೆ ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗುವ ಸಮಯ. ಪ್ರಯಾಣದ ಅಂದ್ರೆ ಕುಟುಂಬದ ಜೊತೆಗೆ ಪ್ರಯಾಣ ಮಾಡುವಂತ ಅವಕಾಶಗಳನ್ನು ಈ ಮಾಸದಲ್ಲಿ ಲಭಿಸತಕ್ಕಂಥದ್ದು ಸಂತೋಷವನ್ನು ತರಬಹುದು. ಆದರೆ ಮಾತಿನಲ್ಲಿ ಕೆಲವೊಬ್ಬರಿಗೆ ನೋವು ಉಂಟು ಕೊಡಬಹುದು. ಹೀಗಾಗಿ ಮಾತಿನ ಮೇಲೆ ಸ್ವಲ್ಪ ಮೃದುತ್ವ ಇರಲಿ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಿ. ಉನ್ನತ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡುವವರಿಗೆ ಇದು ಒಳ್ಳೆಯ ಸಮಯ. ಹಾಗಾಗಿ ನೀವು ಸ್ವಲ್ಪ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಬೇಕು. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಅನ್ನೋದು ಹೆಚ್ಚಾಗ್ತಕ್ಕಂಥದ್ದು ಹೆಚ್ಚಾಗ್ತಾನೆ ಹೋಗುತ್ತೆ. ಹೊಸ ವಿಷಯಗಳು ತಿಳ್ಕೊಳ್ಬೇಕು, ಹೊಸದೇನೋ ಒಂದು ಮಾಡಬೇಕು ಅನ್ನೋದು ಈ ಒಂದು ಮಾಸದಲ್ಲಿ ಮತ್ತೆ ಈ ರಾಶಿಯವರಿಗೆ ಆಸಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ, ಆರೋಗ್ಯದ ವಿಷಯದಲ್ಲಿ ತಲೆನೋವು, ಕೈಕಾಲು ನೋವು, ಬೆನ್ನಿಗೆ ಸಂಬಂಧಪಟ್ಟ ಹಾಗೆ ರೋಗ ರುಜಿನಗಳನ್ನು ಬರುವಂತಹ ಒಂದು ಅವಕಾಶಗಳಿದೆ. ಹಾಗಾಗಿ ಸ್ವಲ್ಪ ಸರಿಯಾದ ರೀತಿಯಿಂದ ವ್ಯಾಯಾಮ ಮತ್ತು ಊಟದ ಕಡೆಗೆ ಗಮನ ಇರಲಿ. ಸಾತ್ವಿಕ ಆಹಾರ, ಪೌಷ್ಟಿಕ ಆಹಾರ ಸೇವಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥದ್ದಿದೆ. ಮತ್ತು ಯೋಗ ಧ್ಯಾನ ಮಾಡಿ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಈ ತಿಂಗಳ ಅದೃಷ್ಟ ಬಣ್ಣ ಹಳದಿ, ಅದೃಷ್ಟ ಸಂಖ್ಯೆ 3. ಈ ರಾಶಿಯವರಿಗೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಗುರುವಾರದ ದಿನ ಗುರುವಿನ ಸನ್ನಿಧಾನಕ್ಕೆ ಹೋಗೋದು, ಗುರು ದತ್ತಾತ್ರೇಯ ಸನ್ನಿಧಾನಕ್ಕೆ ಹೋಗೋದು, ವಿಷ್ಣು ದೇವಸ್ಥಾನಕ್ಕೆ ಹೋಗೋದು, ವಿಷ್ಣು ದೇವರ ಆರಾಧನೆ ಮಾಡತಕ್ಕಂಥದ್ದು. ವಿಷ್ಣು ದೇವರಿಗೆ ಆರಾಧನೆ ಮಾಡಿದ್ದೇ ಆದರೆ ಶುಭ ಫಲಗಳನ್ನು ಲಭಿಸುತ್ತವೆ. ಒಟ್ಟಾರೆ ಹೇಳೋದಾದ್ರೆ, ಜೂನ್ ತಿಂಗಳು ಧನುರಾಶಿಯವರಿಗೆ ಹೊಸ ಅವಕಾಶ ಮತ್ತು ಯಶಸ್ಸು ತರುವ ತಿಂಗಳು ಎಂದು ಹೇಳಲಾಗುತ್ತದೆ. ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ನಡೆದರೆ ದೊಡ್ಡ ಸಾಧನೆ ನಿಮ್ಮದಾಗಬಹುದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ನಮಸ್ಕಾರ.